ಶಾಸಕರ ಜೊತೆ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಬೆಳಗಾವಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ಔತಣಕೂಟ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾರೆ. ಶಾಸಕರ ಜೊತೆ ಡಿನ್ನರ್ ಮೀಟಿಂಗ್ ವಿಚಾರ, ಇದೇ ವಿಚಾರವಾಗಿ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಔತಣಕೂಟ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಫ್ಯಾಮಿಲಿ ಕರೆದಿತ್ತು. 15 ವರ್ಷದಿಂದಲೂ ಕೂಡ ಊಟಕ್ಕೆ ಕರೀತಾ ಇದ್ರು. ಹಾಗೆ ನಾವು ಯಾರನ್ನ ಕೂಡ ಮರೆಯಲು ಆಗುವುದಿಲ್ಲ. ಪ್ರತಿದಿನ ಒಬ್ಬೊಬ್ಬರು ಊಟಕ್ಕೆ ಕರೆಯುತ್ತಿದ್ದಾರೆ. ಹೀಗಾಗಿ ಊಟಕ್ಕೆ ಕರೆದರೆ ಬೇಡ ಅನ್ನಲು ಆಗುತ್ತಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರ ಜೊತೆಗೆ ನಾಳೆ ಆಸಿಫ್ ಶೇಟ್ ಕೂಡ ಊಟಕ್ಕೆ ಕರೆದಿದ್ದಾರೆ. ಒಂದೊಂದು ದಿನ ಒಬ್ಬೊಬ್ಬರ ಮನೆಗೆ ಹೋಗ್ತೇವೆ ಅಂತ ಡಿಕೆ ಶಿವಕುಮಾರ್ ಅವರು ಈ ಕುರಿತಂತೆ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಶಾಸಕರ ಜೊತೆ ಡಿನ್ನರ್ ಮೀಟಿಂಗ್, ಲಂಚ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನ ಸಚಿವರು, ಶಾಸಕರು ಕೂಡ ಇರುವಂಥದ್ದು. ಇದೇ ವಿಚಾರವಾಗಿ ಇದೀಗ ಮಾತನಾಡಿರುವಂಥದ್ದು. ನೋಡಿ, ಯಾವುದೇ ಔತಣಕೂಟ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಫ್ಯಾಮಿಲಿ ಕರೆದಿತ್ತು. 15 ವರ್ಷದಿಂದಲೂ ಕೂಡ ಕರಿತಾನೇ ಇದ್ರು. ನಾನು ಯಾವತ್ತೂ ಕೂಡ ಹೋಗೋಕ್ಕಾಗಿರಲಿಲ್ಲ. ಹಾಗೆ ನಾವು ಯಾರನ್ನು ಕೂಡ ಮರೆಯೋಕ್ಕೂ ಆಗಲ್ಲ. ಪ್ರತಿದಿನ ಒಬ್ಬೊಬ್ಬರು ಊಟಕ್ಕೆ ಕರಿತಾ ಇದ್ದಾರೆ. ಊಟಕ್ಕೆ ಕರೆದಾಗ ಬೇಡ ಅನ್ನೋಕೆ ಅದು ಹೇಗಾಗುತ್ತೆ? ಹಾಗೆ ನಾಳೆ ಆಸಿಫ್ ಶೇಟ್ ಕೂಡ ಊಟಕ್ಕೆ ಕರೆದಿದ್ದಾರೆ. ಅಲ್ಲೂ ಕೂಡ ಹೋಗಬೇಕು. ಒಂದೊಂದು ದಿನ ಒಬ್ಬೊಬ್ಬರು ಮನೆಗೆ ಹೋಗ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ. 1 ವರ್ಷ ಜನ ಹೋಗಿದ್ದಾರೆ. ಯಾವ ಊಟನೂ ಇಲ್ಲ, ಏನಿಲ್ಲ. ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗನೆಲ್ಲ ಬಂದವನೇ ಒಂದು ಕೆಲಸ ಮಾಡ್ತಾವನಿಗೆ ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಸಾರು ಅಂತ ಹೇಳ್ತಾವೆ. ಬೇಡ ನಂಗಾಗಿತ್ತ. ಹೀಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ. ನಮ್ಮ ಕೆಟ್ಟದವ್ರು ಹಂಗೆ ಅವ್ರ ಪ್ರೀತಿಯಿಂದ ಕರೀತಾರೆ. ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಟ್ ಕರೆದವ್ರೆ, ಆಶೀಶ್ ಸೇಟ್ ಕರೆದವ್ರೆ, ಫಿರೋಜ್ ಸೇಟ್ ಕರೆದವ್ರೆ. ಹಂಗೆ ಒಂದೊಂದು ದಿನ ಹೋಗೋದು. ಡಿಸೆಂಬರ್ 14ರಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಡಿಸೆಂಬರ್ 14ರಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ. ಸಿಎಂ ಡಿಸಿಎಂ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಶಾಸಕರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕುರ್ಚಿ ಕದನ ಮತ್ತು ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಇದೀಗ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಕೈಪಡೆ ಮಾಡಿದ್ದಾರೆ. ಕುರ್ಚಿಯ ಕಾದಾಟ ಬೆಳಗಾವಿಯ ಅಧಿವೇಶನದಲ್ಲೂ ಕೂಡ ಮುಂದುವರಿತಾ ಇರುವಂಥದ್ದು. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳೇನಿದೆ, ಅಲ್ಲಿನ ಜನರ ಕತೆಗಳೇನು, ವ್ಯಥೆಗಳೇನು, ಈ ಬಗ್ಗೆ ಚರ್ಚೆ ಆಗುವುದರ ಬದಲಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂದರೆ, ಇಲ್ಲಿ ಬೆಂಗಳೂರಿನಲ್ಲಿ ಏನು ವಿಚಾರಗಳು ನಡೀತಾ ಇತ್ತು ಅಂದರೆ ಕುರ್ಚಿ ಕಾದಾಟ, ಅದೇ ಕುರ್ಚಿ ಕಾದಾಟ ಅಲ್ಲೂ ಕೂಡ ನಡೀತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರ್ಬೋದು, ಡಿನ್ನರ್ ಮೀಟಿಂಗ್ ಆಗಿರ್ಬೋದು, ಔತಣಕೂಟ ಆಗಿರ್ಬೋದು, ಇವೆಲ್ಲವೂ ಕೂಡ ನೋಡ್ತಾ ಇದ್ದೀರಾ. ನೀವು ಕೂಡ ರಾಜ್ಯದ ಜನತೆ ಗಮನಿಸ್ತಾ ಇದ್ದೀರಾ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು. ಇದೇ ವಿಚಾರವಾಗಿ ಅಂದರೆ ಕುರ್ಚಿ ಕಾದಾಟದ ವಿಚಾರವಾಗಿ ಇದೇ ಡಿಸೆಂಬರ್ 14ರಂದು ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ದೆಹಲಿ ಯಾತ್ರೆಯನ್ನ ಮಾಡಲಿದ್ದಾರೆ. ಅಂದರೆ ದೆಹಲಿಗೆ ಇಬ್ಬರು ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇದರ ಜೊತೆಗೆ ಇದೇನು ವಿಶೇಷ ಅಲ್ಲ, ಆದರೆ ಇದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ, ಸಿಎಂ ಡಿಸಿಎಂ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರ ಜೊತೆ ಯಾವ್ಯಾವ ಶಾಸಕರು ಅಥವಾ ಯಾವ್ಯಾವ ಸಚಿವರು ದೆಹಲಿಗೆ ಪ್ರಯಾಣ ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿರುವಂಥದ್ದು. ನೋಡಿ, ಕುರ್ಚಿ ಕದನ ಒಂದು ಕಡೆ ಇದೆ, ಡಿನ್ನರ್ ಪಾಲಿಟಿಕ್ಸ್ ಒಂದು ಕಡೆ ಇದೆ. ಈ ಎಲ್ಲದರ ಮಧ್ಯೆ ದೆಹಲಿ ಯಾತ್ರೆಯನ್ನ ಕೈಪಡೆ ಯಾಕೆ ಕೈಗೊಂಡಿದೆ ಅನ್ನೋದು ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿರುವಂಥದ್ದು. ಹಾಗಾದರೆ ಡಿಸೆಂಬರ್ 14ರ ಈ ದೆಹಲಿ ಯಾತ್ರೆಯಲ್ಲಿ ಅದಾದ ಬಳಿಕ ಏನೆಲ್ಲ ಒಂದು ಬೆಳವಣಿಗೆಗಳಾಗುತ್ತೆ, ಬದಲಾವಣೆಗಳಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಕಾದು ನೋಡಬೇಕಾಗುತ್ತೆ.